ವನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಪೂರ್ಣಿಮಾ ಗಾಯಕ್ವಾಡ್. ಬಸವನ ಬಾಗೇವಾಡಿ ತಾಲೂಕಿನ ಮನೆಗುಳಿ ಗ್ರಾಮದವರಾಗಿದ್ದ ತಮ್ಮ ಸ್ವಂತ 1 ಹೆಕ್ಟೇರ್ ಜಮೀನಿನಲ್ಲಿ ಹನಿ ನೀರಾವರಿ ಮೂಲಕ ಹೆಚ್ಚು ರೇಷ್ಮೆ ಬೆಳೆದಿರುತ್ತಾರೆ. ಇವರ ತೋಟಕ್ಕೆ ಬಸವನ ಬಾಗೇವಾಡಿಯ SI ಗೋಲ್ಕುಂಡ್ ರೇಷ್ಮೆ ಅಧಿಕಾರಿಗಳು ಭೇಟಿ ನೀಡಿ ಸಮೀಕ್ಷೆ ಮಾಡಿದರು. ಆದಿಲ್ ಶಾ ಮಕಂದಾರ್ ಮಾಧ್ಯಮದವರ ಜೊತೆಗೆ ಮಾತನಾಡುತ್ತಾ, ನಾನು ಈವರೆಗೆ ಹಲವಾರು ಬೆಳೆ ಬೆಳೆದು ಕೈಸುಟ್ಟುಕೊಂಡಿದ್ದೇನೆ. ಆದರೆ ರೇಷ್ಮೆ ಅಧಿಕಾರಿಗಳ ಸಲಹೆ ಸೂಚನೆಯ ಮೇರೆಗೆ ರೇಷ್ಮೆ ಬೆಳೆದು ಒಳ್ಳೆಯ ಆದಾಯ ಪಡೆದಿದ್ದೇನೆ ಎಂದು ಹೇಳಿದರು. ರೇಷ್ಮೆ ಅಧಿಕಾರಿಗಳಾದ SI ಗೋಲ್ಕೊಂಡ್, ನಮ್ಮ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರಿಗೆ ಹಲವಾರು ಸೌಲಭ್ಯಗಳು ಇರುತ್ತವೆ. ಅವುಗಳ ಉಪಯೋಗವನ್ನು ರೈತರು ಪಡೆದುಕೊಳ್ಳಬೇಕೆಂದು ಹೇಳಿದರು. ವರದಿ ಮೈಬೂಬ್ ಗುಂಡ್ಕಲ್, ಬಸವನ ಬಾಗೇವಾಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವರಿಗೆ ಇವು ಸಲಕರಣೆಗಳು ಬರ್ತವೆ. ರೇಷ್ಮೆ ಹುಳು ಸಾಕಣೆ ಚಂದ್ರಿಕೆ ಇರಬಹುದು, ಪಂಪ್ ಇರಬಹುದು, ಮತ್ತು ಬ್ರಷ್ ಕಟ್ಟರ್ ಇರ್ಬೋದು, ಮತ್ತು ಸೋಲಾರ್ ಇರ್ಬೋದು. ಅವನು 70% ಸಹಾಯಧನದಲ್ಲಿ ಅವರಿಗೆ ನೀಡಿದೆವು. ಜೊತೆಗೆ ಇವರು ಬೆಳೆದಂಥ ಗೂಡಿಗೆ ಪ್ರತಿ KG ಗೂಡಿಗೆ 100 ಮೊಟ್ಟೆ ಚಾಕಿಗೆ 1,000 ರೂಪಾಯಿ ಅಂತ ಕೊಟ್ಟಿದ್ದೆವು. ಹಾಗೆ ಆ ಗೂಡನ್ನು ಮಾರಾಕ ಬರುವಂಥ ಸಾಗಾಣಿಕೆ ವೆಚ್ಚ ಅಂತ ಪ್ರತಿ KGಗೆ 10 ರೂಪಾಯಿ ಕೊಟ್ಟಿದ್ದೆವು. ಹಾಗೂ ಅದೇ ಗೂಡಿಗೆ ಪ್ರೋತ್ಸಾಹಧನ ಅಂತ ಸರ್ಕಾರ 30 ರೂಪಾಯಿ ನಾವು ಸಹಾಯಧನ ಇದ್ದೆವು. ಈ ಸಹಾಯಧನ ನಿರಂತರ ಪ್ರತಿ ಬೆಳೆಗೂ ಕೊಡ್ತಾಯಿದ್ದೆವು, ಒಂದು ಸರಿ ಬಿಟ್ಟು ಹೋಗೋದಲ್ಲ. ಇವೇನೋ ನಾಟಿ ಮಾಡಿದ್ದಾಗಲಿ ಬಿಲ್ಡಿಂಗ್ದಾಗಲಿ ಒಂದು ಸಾರಿ ಕೊಡ್ತೇವೆ. ಆದರೆ ನಿರಂತರ ನಾವು ಕೊಡ್ತಾ ಇರೋದು ಸಹಾಯಧನ, ಚಾಕಿ ಸಹಾಯಧನ, ಗೂಡಿನ ಪ್ರೋತ್ಸಾಹಧನ ಹಾಗೂ ಸಾಗಾಣಿಕೆ ವೆಚ್ಚ ನಿತ್ಯ ನಿರಂತರವಾಗಿ ನಾವು ಬಾಯ್ಲ್ಟಿನ್ ರೇಷ್ಮೆಗೆ ಕೊಡ್ತಾ ಇದ್ದೇವೆ ಸರ್. ಓಕೆ ಸರ್, ಮತ್ತೀಗ ಏನಂದರೆ ತರಬೇತಿ ನೀಡಿ ಅವಾಗ ನಾವು ಹುಳ ಸಾಕಾಣಿಕೆ ಮಾಡಿಕೊಂಡು ಅವನ ತರಬೇತಿ ಕೊಟ್ಟು ಅವ್ನು ಪ್ಯಾಕೇಜ ಕೊಟ್ಟಿರ್ತೀವಿ ಸರ್. ಅವ ಮಾಡಿ ಮರಿ ಮಾಡಿ ಕೊಟ್ಬಿಡ್ತಾನೆ. ಈಗ ಹೆಂಗೆ ಮೇನಿನ ಮರಿ ಕೊಡ್ತಾರೆ ದೊಡ್ಡ, ಹಾಗೆ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮರಿ ಕೊಡ್ತಾರೆ. ಬರೀ 20 ದಿನದಾಗ ನಿಮ್ಮ ಮನೆ ಬಂದಿಂದ 20 ದಿನದಾಗ ಹುಳ ಹಣ್ಣಾಗಿ ಮಾರುಕಟ್ಟೆ ಮಾಡ್ಬೋದು. ಆ ದೇಶದಲ್ಲಿ ಅದೊಂದು ಸ್ವಲ್ಪ ವಿಜ್ಞಾನ ಸ್ವಲ್ಪ ಬದಲಾವಣೆ ಆಗಿ ತುಂಬ ಪ್ರಚಲಿತವಾಗಿ ಚಲೋ ಐತೆ ಸರ್. ಮತ್ತು ಇವರಂತರೂ ಹೇಳಿದ್ದಲ್ಲಿ ನಿಮ್ಗೆ ಪ್ರತಿ ಬೆಳೆನೂ ಹೆಚ್ಚು ಕಮ್ಮಿ 2 ಲಕ್ಷದ ಮೇಲೆ ತರ್ತಿದ್ರು. ಈ ವರ್ಷ ತುಂಬ ರೇಟ್, ಎವರೇಜ್ ರೇಟೇ ನಮ್ದು 600 ಮೇಲಿದೆ. ನಾವು ರೇಷ್ಮೆ ವ್ಯವಸಾಯ ಮಾಡೋರು ಹೇಳ್ತೀವಿ ಕನಿಷ್ಠ 400ರಿಂದ 500 ರೂಪಾಯಿ ಮಾಡಿರಪ್ಪ ನಿಮ್ಗೆ ಲಾಭ ಅಂತ ಹೇಳ್ತಿರ್ತೀವಿ. ನಾವು ಇನ್ನೊಂದು ವಿಶೇಷವಾಗಿ ಹೇಳೋದಂದರೆ 1 ಎಕರೆ, 1.5 ಎಕರೆ, 2 ಎಕರೆ ರೇಷ್ಮೆ ಹಚ್ಚಬೇಡ ಅಂತ ಹೇಳ್ತೀವಿ ಸರ್. ಯಾಕಂತಂದರೆ ಒಂದು ಸರಿ ನೀವು ಮಾರುಕಟ್ಟೆಗೆ ಹೋದರೆ 1 ಲಕ್ಷ ರೂಪಾಯಿ ಬರಬೇಕಂತ ಕಾನ್ಸೆಪ್ಟ್ ಅಂದು. ಏನೇ ಅಂದರೂ ಯಾರಂದ್ರೂ ಹೇಳ್ತಿರ್ತಾರೆ, ಏನಪ್ಪ ಎಷ್ಟು ತಂದಿ ರೊಕ್ಕ ಅಂತ ಕೇಳ್ತಾರೆ. ನೀವು ಏನು ಮಾಡಿರಿ ಬಿಟ್ಟಿರಿ ಏನೋ ಗೊತ್ತಾಗಲ್ಲ. ಫಸ್ಟ್ ನೀನು ಬೆಲೆ ಎಷ್ಟು ತಂದಿ ಒಂದು ಪಟ್ಟಿ ಅಂತ 1 ಲಕ್ಷ ರೂಪಾಯಿ ಅಂದರೆ ಅವನ ಮನ್ಯಾಗೂ ಹೇಳಕ್ಕೆ ಮತ್ತೊಬ್ರಿಗೆ ಹೇಳೋಕ್ಕೂ ಸರಿ, ಅವನ ಆರ್ಥಿಕ ಭದ್ರತೆಯೂ ಆಗುತ್ತೆ. ಆ ಉದ್ದೇಶದಿಂದ 1 ಹೆಕ್ಟರ್ ಮಾಡಿ ಅಂತ ನಾವು ಹೇಳ್ತೀವಿ. ಹೆಕ್ಟರ್ ಅಥವಾ ಅದಕ್ಕಿಂತ ಒಟ್ಟೆ ಒಂದು ಸರಿ ಹೆಂಗೆ ಹೊಡೆದ್ರು ಅಂದರೆ ಇನ್ನೂ ಸರಿ ನಾನು ಹೇಳಿದ್ನಲ್ಲ, ಇವರು ಬಿಲ್ಡಿಂಗ್ ಕ್ಯಾಪಾಸಿಟಿಗೆ ಇನ್ನೂ 3 ಎಕರೆ ರೇಷ್ಮೆ ಆಗಬೇಕು. ಪ್ರತಿ ತಿಂಗಳೂ ಅಥವಾ ಒಂದು ವರ್ಷಕ್ಕೆ 9 ರಿಂದ 10 ಬೆಳೆ ತೊಗೊಳಕ್ಕೆ ಅವಕಾಶ ಇದೆ. ಇವನ ಒಂದು ಪೊಟೆನ್ಶಿಯಟಿ, ಒಂದು ಇಕ್ವಿಪ್ಮೆಂಟ್ಸು ಆಗಲಿ, ಮನೆ ಆಗಲಿ, ಇವೆಲ್ಲ ಸರ್. ಇಲ್ಲಿ 350 ಮೊಟ್ಟೆ ತೆಗೆದಿರಿ. 350ದಾಗ 392 kg ನಿಕ್ಕ ಇದು ಬೆಳೆದಿವಿ ನಾವು ರೇಷ್ಮೆ ನಿಕ್ಕಾರಿ. ಮತ್ತು ಹಿಂದಗಡೆ ಉಚ್ಚಿನ ಗುಡಿ ಬೇರೆ ಪ್ಲಸ್ ಡಬಲ್ ಗುಡಿ ಬೇರೆ, ಅದು 4 ಕ್ವಿಂಟಲ್ ಮ್ಯಾಗ ದಾಟಿರ್ತದೆ. ಒಟ್ಟು ರೊಕ್ಕ ಎಷ್ಟು ಬರ್ತೀನಿ? ಟೋಟಲ್ 2,94,000 ರೂಪಾಯಿ. ಹೊರಗೆ ಮಾರಿದ್ದು ಎಲ್ಲ ಕೂಡ ಒಂದು ಬೆಳೆ ರೀ ಇದು. 3 ಎಕರೆದೊಳಗೆ ಪೂರಾ ಸಪ್ಪು ಹೋಗಿಲ್ಲ ಅದು. ಇದು ಪ್ಲಾಟ್ ಒಂದ್ರಿ, ಇದು ಒಂದು ಪ್ಲಾಟ್ 1 ಎಕರೆ ಇದ್ದು ಒಟ್ಟು 2.5 ಎಕರೆಗೆ ಅವರು 3 ಲಕ್ಷ ರೂಪಾಯಿ ತಂದ್ರೆ 4 ಕ್ವಿಂಟಲ್ ನಾ ಟೋಟಲ್ ಎಲ್ಲ ಹಿಡಿದ್ರಿ. ತಟ್ಟೆಯಲ್ಲಿ ಸಾಕಾಣಿಕೆ ಮಾಡ್ತಿದ್ವಿ ಹುಳುಗಳು. ಅದ್ರ ರೈತರಿಗೆ ಭಾಳ ಕ್ಲಿಷ್ಟ ಇರ್ತದೆ. ಅದನ್ನೆಲ್ಲ ಪ್ರತಿದಿನ ಕಸ ತೆಗೆದು ಹಾಕೋದು ಇವೆಲ್ಲ ಇದ್ದು. ಈಗೇನು ಮಾಡಿದ್ದೇವೆ, ರ್ಯಾಕ್ ಬಂದ ಹುಳ ಲಾಸ್ಟ್ ಗೂಡು ಮಾಡಿಂದನೇ ಕಸ ತೆಗಿತೀವಿ ನಾವು. ನೋಡಿ ಎಷ್ಟು ಪ್ರಮುಖವಾಗಿದೆ, ಎಷ್ಟು ವಿಜ್ಞಾನ ಹೆಚ್ಚಾಗಿದೆ ಅಂತ. ಪ್ರತಿದಿನ ಬೆಡ್ ಕ್ಲೀನಿಂಗ್ ಮಾಡ್ತೀವಿ ಮೊದಲು.
ಈಗ ಏನಾಗಿದೆ, ನಾವು ಹುಳ ತಂದೇವಂದ್ರೆ ಹಂಗೆ ಎಕ್ಸ್ಪೆಂಡ್ ಮಾಡ್ಕೋತ ವಿಸ್ತರಣೆ ಮಾಡ್ಕೋತ ಹೋಗ್ತೀವಿ. ಅವಕ್ಕೆಲ್ಲ ಡಸ್ಟಿಂಗ್ ಇರುತ್ತೆ. ಇವೆಲ್ಲ ಮಾಡೋದ್ರಿಂದ ಏನಾಗ್ತವೆ, ರೋಗಾಣುಗಳು ಬರಕ್ಕೆ ಆಸ್ಪದ ಇರೋಂಗಿಲ್ಲ. ಈ ದೆಸೆಯಲ್ಲಿ ಒಂದು ವಿಜ್ಞಾನ. ಆಮೇಲೆ ಈ 1,000 ಸ್ಕ್ವೇರ್ ಫೀಟ್ ಮನೆಯಲ್ಲಿ ನಾವು ಕಾಮನ್ ಅದರಲ್ಲಿ ಹೇಳಿದ್ದಲ್ಲ 3,37,500 ಕೊಡ್ತೀವಿ ಅಂತ ಹೇಳ್ತೀರ. ಆ ಮನೆಯಲ್ಲಿ ಕನಿಷ್ಠ ಒಂದು 3 ಕ್ವಿಂಟಲ್ ಗೂಡು ಬಿಡಿಬೇಕಂತ ಆ ಒಂದು ಪದ್ಧತಿ. ಇವರು ನಾವು ಅಳತೆಗಿಂತ ಹೆಚ್ಚಿಗೆ ಹೆಚ್ಚಾರ ಅಂದರೆ ಅವರು ಇನ್ನೂ ಸ್ವಲ್ಪ ಪ್ಲಾಂಟೇಶನ್ ಮಾಡ್ಬೇಕಂತ. ಆಗಲೇ ಹೇಳಿದ್ದಲ್ಲ, ಪ್ರತಿ ಬೆಳೆನೂ 3 ಲಕ್ಷ ಆಗತ್ತೆ. ಕನಿಷ್ಠ ಒಂದು 4 ಲಕ್ಷ, 4.5 ಕ್ವಿಂಟಲ್ ಬೆಳೆಯುವಂಥ ಕೆಪಾಸಿಟಿ ಇದೆ ಮನೆಗಳು ಇರಲಿಲ್ಲ. ಈಗ ಹೊಸ ತಂತ್ರಜ್ಞಾನ. ಅವಾಗ ಏನು ಮಾಡ್ತಾ ಇದ್ರಂದ್ರೆ ಒಂದೇನೋ ಗುಡಿಸಲುಗಳು ಹಾಕ್ತಿದ್ರು, ಅಥವಾ ಇರೋ ಮನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಹಾಕ್ತಿದ್ರು. ಇಂಥ ಒಂದು ಸ್ಕೆಚ್ ಇರಲಿಲ್ಲ. ಈಗ ನಮ್ಮ ಏನು ಸಂಶೋಧನಾ ಸಂಸ್ಥೆಯವರಿಂದ ಇಂಥ ಒಂದು ಮನೆ ನೋಡಿ ಎಷ್ಟೊಂದು ಇದು ಅಗಲ 20 ಇದೆ. ಅಂದ್ರೆ ಆ ಕಡೆ ಗಾಳಿ ಈ ಕಡೆ ಪಾಸ್ ಆಗುತ್ತೆ. ಆಮೇಲಿಂದ ಹೈಟ್ ನೋಡಿ 14 ಫೀಟ್ ಇದೆ. ಅಂಥ ಬೇಸಿಗೆ ಒಳಗೂ ಸಹಜವಾಗಿ ಹೋಗ್ಬೇಕಂತ ಗಾಳಿ. ಆಮೇಲೆ ವೆಂಟಿಲೇಟರ್ಸ್ ಅದಾವ ಸರ್ ಇಲ್ಲ. ಆಮೇಲಿಂದ ವಿಶಾಲವಾದ ಗಾಳಿ ಬೆಳಕು ಬರ್ತೈತೆ. ಇದು ಟ್ರಯಲ್ ಬೇಸ್ ಮಾಡಿದ್ದು. ಅಂದ್ರೇನು, ಸಂಶೋಧನಾ ಸಂಸ್ಥೆಗಳು ಇದನ್ನೆಲ್ಲ ಪ್ರಾಯೋಗಿಕ ಮಾಡಿ ಒಂದು ನಮಗೆ ಒಂದು ವಿಜ್ಞಾನ ಕೊಟ್ಟಿದ್ದಾರೆ. ಈ ದಶೆಯಲ್ಲಿ ಇಲ್ಲಿ ಒಳ್ಳೆ ಉತ್ಕೃಷ್ಟ ಅದಾವ. ಯಾಕಂದ್ರೆ ನಾವು ಬೇರೆ ಆಳು ತಗೊಳಂಗಿಲ್ಲ, ನಾವೇ ಮಾಡ್ತೀವಿ, ಎಲ್ಲ ನಮಗೆ ಉಳಿತಾವು. ಈಗ ಹಾಸಲ 2,94,000 ರೂಪಾಯಿ ತಂದಿದ್ದು. ಅದಕ್ಕಿಂತ ಹಿಂದ್ಮಳಿ 2,20,000 ರೂಪಾಯಿ ತಂದಿದ್ವಿ. ಅದು 280 ಹುಳ ಐತ್ರಿ. 314 kg ನಿಕ್ಕಾ ಮಾಲ್ ಆಗಿತ್ರಿ. ಏನೈತಿ ಡಬಲ್ ಗೂಡ್ ಹಾಕಾವ, ಅದ್ರಾಗ ಉಚ್ಚಿ ಗೂಡ್ ಹಾಕಾವು. ಅದು ತಗದ್ರಿ ಖರ್ಚು ಏಟ್ ಬರ್ತದಕ್ಕೆ. ಅದು ಒಂದು ಬೆಳೆ ಬೆಳಿಬೇಕಾದ್ರೆ ಖರ್ಚು ನಮ್ದು ಏನೈತಿ ಖರ್ಚು ಭಾಳ ಇಲ್ಲ ಸರ್. ಯಾಕಂದ್ರೆ ನಾವು ಹುಳ ತರೋದು ಹುಳುದು ಅಷ್ಟೇ ಖರ್ಚು. 12,000 ಸರ್. 12,000 ಈಗ ದ್ರಾಕ್ಷಿ ಹಚ್ಬೇಕಂದ್ರೆ 12,000 ಬರೀ ಸರ್. ಹೈಟ್ ವ್ಯತ್ಯಾಸ ಅದ. ಇನ್ನೇನು ಆಗೋದಿಲ್ಲ ರೀ. ಮೊದಲೇ ತಾಂತ್ರಿಕ ಸೇವಾ ಕೇಂದ್ರ ಬಸವನ ಬಾಗೇವಾಡಿ. ಇಲ್ಲಿ ನಾವು ಹಿಪ್ಪುನೇರಳೆ ನಮ್ಮ ರೇಷ್ಮೆ ತೋಟವನ್ನು ವೀಕ್ಷಣೆ ಮಾಡಲು ಮನುಗುಳಿ ಗ್ರಾಮಕ್ಕೆ ಬಂದಿದ್ದೆವು. ಶ್ರೀ ಆದಿಲ್ ಶಾಹಿ ಮಕಾನ್ದಾರ್ ಇವರು 3 ಎಕರೆ ರೇಷ್ಮೆ ನಾಟಿ ಮಾಡಿದ್ದಾರೆ. ಹಾಗೂ ಒಂದು 2280ರಷ್ಟು ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಶ್ರೀಯುತರು ತುಂಬ ಟ್ರೀ ಮಲ್ಬರಿ ಅಂದರೆ ಮರಗಡ್ಡಿ ಪದ್ಧತಿಯಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ತೋಟ ತುಂಬ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಿದ್ದಾರೆ, ಸಾವಯವ ಕೃಷಿಕರು ಸಹಿತ. ಅವರು ಕಳೆದ ಬೆಳೆ 350 ಮೊಟ್ಟೆ ತಂದು 4 ಕ್ವಿಂಟಲ್ 10 kg ಹೆಚ್ಚು ಕಮ್ಮಿ ಅವರು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡಿ ಸರಿಸುಮಾರು 4 ಲಕ್ಷ ರೂಪಾಯಿ ಅದರಲ್ಲಿ ಆದಾಯವನ್ನು ಪಡೆದಿದ್ದಾರೆ. ತಾಲೂಕಿನಲ್ಲಿ ಎಷ್ಟು ಜನ ರೈತರು, ಎಷ್ಟು ಜನ ನಮ್ಮ ತಾಲೂಕಿನಲ್ಲಿ 328 ಜನ ರೇಷ್ಮೆ ಬೆಳೆಗಾರರಿದ್ದಾರೆ. ಒಟ್ಟು ಸಮಗ್ರ ತಾಲೂಕಿನಲ್ಲಿ 928 ಎಕರೆ ನಮ್ಮಲ್ಲಿ ರೇಷ್ಮೆ ಇದೆ. ಈ ವರ್ಷ ತುಂಬ ಆಶಾದಾಯಕವಾಗಿ ರೇಷ್ಮೆ ಬೆಳೆಗಾರರಿದ್ದಾರೆ. ಓಕೆ, ಇವ್ರದ್ದೇನು ವಿಶೇಷ ಅದ? ಇವರಲ್ಲಿ ವಿಶೇಷವಾಗಿ ನಾವು ಈಗ ಸಾಂಪ್ರದಾಯಿಕ ಪದ್ಧತಿ ಪ್ರಕಾರ ನಾಟಿ ಮಾಡದೆ ಮರ ಕೃಷಿ ಮಾಡಿ ಉತ್ಕೃಷ್ಟವಾದ ಹಿಪ್ಪುನೇರಳೆ ತೋಟವನ್ನು ಮಾಡಿದ್ದಾರೆ. ಹಾಗೂ ಒಂದು ವಿಶಿಷ್ಟ ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರು ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ. 24-80 ಮತ್ತು ಹೈಟು 14ರಿಂದ 15 ಫೀಟ್ ಹೈಟ್ ಇದೆ ಅವ್ರದ್ದು. ಮತ್ತು ಕನಿಷ್ಠ ಒಂದು ಕೆಪಾಸಿಟಿ ಒಂದು ಬೆಳೆಗೆ 500 ಮೊಟ್ಟೆ ಸಾಕಾಣಿಕೆ ಮಾಡಿ ಕನಿಷ್ಠ ಒಂದು 400 kg ಪ್ರತಿ ಬೆಳೆಗೂ ಬೆಳೆಯುವಂಥ ಒಂದು ಉತ್ಕೃಷ್ಟವಾದ ವೈಜ್ಞಾನಿಕ ಒಂದು ಬಿಲ್ಡಿಂಗ್ ಮಾಡಿದ್ದಾರೆ ಅವರು. ಹೀಗೆ ಅವರ ರೇಷ್ಮೆ ಕೃಷಿ ಪಯಣ ನಡೀಲಿ ಅಂತ ನಾ ಈ ಸಮಯದಲ್ಲಿ ಹಾರೈಸ್ತೀನಿ. ಓಕೆ, ಮತ್ತು ಬೇರೆ ರೈತರಿಗೆ ಏನಾದರೂ ಸಲಹೆ ಕೊಡೋಕೆ ಇಷ್ಟಪಡ್ತೀನಿ. ಇದು ಒಂದು ನಮ್ಮ ಪ್ರತಿ ವರ್ಷದಲ್ಲಿ 5 ಬೆಳೆ ಯಾವುದಾದ್ರೂ ಬೆಳೆಯುವಂಥ ಇದ್ದರೆ ಅದು ರೇಷ್ಮೆ ಬೆಳೆ ಅಂತ ನಾನು ಅನ್ಕೋತಾ ಇದ್ದೀನಿ. ಈ ಎಲ್ಲ ಬೆಳೆಗಳು ವಾರ್ಷಿಕವಾಗಿ ಬರ್ತಿರ್ತವೆ ಅಥವಾ ಅರ್ಧ ವಾರ್ಷಿಕಕ್ಕೂ ಬರ್ತವೆ. ಈ ಚಿಲ್ಲರ್ ಪೀಕ್ ಮಾಡಿದರೆ ಅದು ನಮ್ಮಲ್ಲಿ ಅಂದ್ರೇನು ಒಂದೇ ಬೆಳೆ ಬೆಳೆದ್ರೆ 5 ಬೆಳೆ ಬೆಳಿಬೋದು. ಅವ 2 ಭಾಗ ಮಾಡಿದರೆ 9ರಿಂದ 10 ಬೆಳೆ ಒಂದು ವರ್ಷಕ್ಕೆ ನಮ್ಮ ರೇಷ್ಮೆ ಬೆಳಿಬೋದು. ಇದು ನಿರುದ್ಯೋಗ ನಿವಾರಣೆಗೆ ಅತ್ಯಂತ ಸಹಾಯಕ ಆಗುತ್ತಂತ ನಾನು ಎಲ್ಲರಲ್ಲಿ ಹೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್.